ಹಾಯ್, ಎಲ್ಲರಿಗೂ ನಮಸ್ಕಾರ. ನಂದು ಹುಟ್ಟಿದಬ್ಬ, ಸೊ ಹಾಗಾಗಿ ಒಂದು ಬ್ಲಾಗ್ ಮಾಡೋಣ ಅಂತ ಹೇಳಿ. ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ತಿಳಿಸಿ ಬಾಯ್. ನಮ್ಮ ಊರಿಗೆ ಬಂದಿದ್ದೀನಿ, ಅಂದರೆ ನಮ್ಮ ಅಮ್ಮನ ಊರಿಗೆ ಬಂದಿದ್ದೀನಿ. ಯಾವಾಗಲೂ ಯೂಶಲಿ ನಾವು ಹುಟ್ಟಿದಬ್ಬ ದಿನ ಯಾರ ಆಶೀರ್ವಾದ ತಗೋತೀವಿ ಫಸ್ಟು? ನಮಗೆ ಕಾಣೋ ದೇವ್ರು ಯಾರು? ಫಸ್ಟ್ ಅಪ್ಪ ಅಮ್ಮ. ಹಾಗಾಗಿ ನಾನು ವರ್ಷನೂ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡೆ ಮುಂದೆ ಪ್ಲ್ಯಾನ್ಸ್ಗಳು ಮಾಡಿದ್ದೆ. ಹಾಗೆಯೇ ಹಾಗೆ ಇಲ್ಲಿ ನಾವು ಹುಟ್ಟಿ ಬೆಳೆದಿದ್ದು ಮನುಷ್ಯನ ಜೀವನದಲ್ಲಿ ನೆಮ್ಮದಿ ಎಲ್ಲಿ ಸಿಗುತ್ತೆ ಅಂದರೆ ಅದಿಲ್ಲೇ ಅನಿಸುತ್ತೆ. ಇದು ಸ್ಮಶಾನ, ಹಾಗಾಗಿ ಇಲ್ಲಿ ತುಂಬಾ ನೆಮ್ಮದಿ ಸಿಗುತ್ತೆ. ಬಂದಾಗೆಲ್ಲ ನಾವು ನಮ್ದು ಸ್ವಲ್ಪ ಹೊತ್ತು ಹೋಗ್ತೀವಿ. ಬಿಕಾಸ್ ಇಲ್ಲಿ ಸಿಗೋ ನೆಮ್ಮದಿ ಬೇರೆ ಕಡೆ ಇಲ್ಲಿ ಸಿಗಲ್ಲ. ಅವಾಗಲೇ ಹೇಳ್ದಂಗೆ ನಾನು ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಅಂತ ಹೇಳಿದ್ನಲ್ವ. ಹಾಗಾಗಿ ಇವತ್ತು ನಂದು ಹುಟ್ಟಿದಬ್ಬ. ಪ್ರತಿ ವರ್ಷನೂ ನಮ್ಮಮ್ಮ ನನ್ನ ಜೊತೆ ಇರೋದು. ಈ ವರ್ಷ ಇಲ್ಲ. ಸೊ ಹಾಗಾಗಿ ಅವ್ರಿಗೆ ಪೂಜೆ ಮಾಡಿ ಅವ್ರ ಆಶೀರ್ವಾದ ತಗೊಂಡು ಅಂತ ಬಂದಿದ್ದೀನಿ. ಯಾವಾಗಲೂ ಅಷ್ಟೇ, ನಾನು ನಮ್ಮಮ್ಮ ಹತ್ರ ಹೋಗಿ ಆಶೀರ್ವಾದ ತಗೊಂಡು ಆಮೇಲೆ ನನ್ನ ಮುಂದಿನ ಏನೇನು ಪ್ರೋಗ್ರಾಮ್ ಇರುತ್ತೆ ಅದನ್ನ ಮಾಡ್ತಾ ಇದ್ದೆ. ಹಾಗಾಗಿ ನಮ್ಮಮ್ಮ ಪೂಜೆ ಎಲ್ಲ ಆಗಿದೆ. ಪೂಜೆ ಮಾಡಿ ಎಲ್ಲ ಮಿನಿ ಬ್ಲಾಗ್ ಥರ ಮಾಡಿ ನಮ್ಮಮ್ಮನ ಬಗ್ಗೆ ಹೇಳೋಣ ಅಂತ ಬ್ಲಾಗ್ ಮಾಡ್ತಾ ಇದ್ದೀನಿ. ಈಗ 2 months ಆಯಿತು ನಮ್ಮಮ್ಮ ತೀರ್ಕೊಂಡು. ಅವರಿಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಆ್ಯಂಡ್ ಯಾವಾಗಲೂ ನನ್ನ ಮನಸ್ಸಲ್ಲಿರ್ತಾರೆ. ಆ್ಯಂಡ್ ಅವ್ರ ಮುಂದೆ ಯಾವತ್ತೂ ನಾನು ಹತ್ತಿಲ್ಲ. ಸೊ ಅದು